ಚಿಕ್ಕಮಗಳೂರಿನಲ್ಲಿ ಮತಾಂತರಕ್ಕೆ ಪ್ರಯತ್ನಿಸಿದವರಿಗೆ ಧರ್ಮದೇಟನ್ನ ಕೊಟ್ಟಿದ್ದಾರೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಇದು ಪುಸ್ತಕ ಹಂಚಿಕೆಯನ್ನ ಮಾಡೋ ಮೂಲಕವಾಗಿ ಮತಾಂತರಕ್ಕೆ ಇಬ್ಬರು ಪುರುಷರು ಪ್ರೇರೇಪಣೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ದುಃಖ ಸಂತೋಷವಾಗಿ ಬದಲಾಗುತ್ತೆ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಪುಸ್ತಕ ವಿತರಣೆಯನ್ನ ಮಾಡಲಾಗ್ತಿತ್ತು. ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದ ಸಂತೆಯಲ್ಲಿ ವಾರಕ್ಕೊಮ್ಮೆ ನಡೆಯುವ ಸಂತೆಯಲ್ಲಿ ಈ ರೀತಿಯಾಗಿ ಪುಸ್ತಕಗಳನ್ನು ಹಂಚುವ ಮೂಲಕವಾಗಿ ನಿಮ್ಮ ದುಃಖವನ್ನು ದೂರ ಮಾಡಿಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಕರೆ ಕೊಡ್ತಾ ಇದ್ರು. ಮನೆ ಮನೆಗೂ ಹೋಗಿ ಮತಾಂತರಕ್ಕೆ ಪ್ರೇರೇಪಿಸ್ತಾ ಇರೋದು ಕಂಡು ಬಂದಿದೆ. ಸ್ಥಳೀಯರಿಂದ ಸಂತೆಯಲ್ಲೇ ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ಆಕ್ಚುಲಿ ಇವರುಗಳೇ ಮತಾಂತರ ಆಗಿದ್ದಾರಂತೆ, ಇನ್ನು ಉಳಿದವ್ರಿಗೂ ಕೂಡ ಮತಾಂತರ ಆಗಿ ಅಂತ ಪ್ರೇರೇಪಿಸ್ತಾ ಇದ್ದಾರೆ. ಸರಿಯಾಗಿ ಧರ್ಮದೇಟು ಕೊಟ್ಟು ನಂತರ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಲಾಗಿದೆ. ಸಾಲದಕ್ಕೆ ಇವರುಗಳು ಏನಿದ್ದಾರೆ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ನಡೆಸಿದಂತಹ ಮಂದಿ ಫಸ್ಟ್ ಇಷ್ಟೆಲ್ಲ ಗೊತ್ತಾಗ್ತಿದ್ದ ಹಾಗೆ ಬೈಕ್ನಿಂದ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸುಮಾರು 10 ಕಿಲೋಮೀಟರ್ ದೂರ ಇವ್ರನ್ನ ಚೇಸ್ ಮಾಡ್ಕೊಂಡು ಹೋಗಿ ಕೊನೆಗೆ ಹಿಡ್ಕೊಂಡು ಬಂದು 4 ಕೊಟ್ಟು ಬುದ್ಧಿ ಕಲಿಸಿದ್ದಾರೆ. ಸರಿ ಆಯ್ತು. ನೀವು ಮಾಡಿದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಯಾಕೆ ಕೊಡ್ಕೊಂಡ್ ಬಂದ್ರಿ ಅಂತ ಕೇಳ್ತಾ ಇದ್ದೀನಿ. ಕೊಟ್ಟಿ ಸರಿನಾ? ಸರಿ ಆಯ್ತು. ಅದು ಬೇಡ ನೀವೀಗ ಕನ್ವರ್ಟ್ ಅಲ್ವಾ? ಹೌದು, ನೀವು ಕನ್ವರ್ಟ್ ತಾನೆ. ಸರಿ, ನೀವ್ ಹಂಗಾದ್ರೆ ಬನ್ನಿ, ಹಂಗಾರೆ ಇಲ್ಲೂ ಜಾತಿ ಸೇರ್ಕೊಳ್ಳಿ. ಹಂಗಾರೆ ನೋಡೋಣ, ಬನ್ನಿ ಸೇರ್ಕೊಳ್ಳಿ. ಹಂಗಾರೆ ಮನೆ ಪ್ರಚಾರ ಮಾಡಬೇಡಿ. ನೀವು ಅಲ್ಲ, ನೀವು ಮಾಡಿ. 4-5 ಮಂದಿ ಸಂತೆಯಲ್ಲಿ ಬುಕ್ ವಿತರಣೆಯನ್ನ ಮಾಡ್ತಾ ಇದ್ರು. ನಿಮ್ಮ ದುಃಖವನ್ನ ದೂರ ಮಾಡ್ಕೊಳ್ಳಿ, ಸಂತೋಷವಾಗಿ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರೇರೇಪಿಸ್ತಾ ಇದ್ರು. ಮತಾಂತರಕ್ಕೆ ಪ್ರೇರೇಪಿಸ್ತಾ ಇರೋದನ್ನ ಅಲ್ಲಿದ್ದಂತಹ ಮಂದಿ ಗಮನಿಸಿದ್ದಾರೆ. ಕೊನೆಗೆ ಅವ್ರನ್ನ ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ಅವರು ಏನೂ ಬಾಯಿ ಬಿಡದೆ ಸೈಲೆಂಟ್ ಆಗಿ ಮಿಖ ಅಂತ ನೋಡ್ತಾ ಇದ್ದದ್ದು ಕಂಡು ಬಂದಿದೆ. ಆಮೇಲೆ ನೀವು ಮತಾಂತರಗೊಂಡಿದ್ದೀರಾ ಅಂತ ಕೇಳಿದ್ರೆ ಹೌದು ಅಂತ ಕೂಡ ಹೇಳಿದ್ದಾರೆ ಅವರುಗಳು. ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದ ಹಾಗೆ ಎಲ್ಲಿ ಸಿಕ್ಕಿ ಬೀಳ್ತೀವೋ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೂ ಕೂಡ ಪ್ರಯತ್ನಿಸಿದ್ದಾರೆ. ಕೊನೆಗೆ ಚೇಸ್ ಮಾಡ್ಕೊಂಡು ಹೋಗಿ ಬಂದು ಅವ್ರನ್ನ ಹಿಡ್ಕೊಂಡಿದ್ದಾರೆ. ಈಗ ಅವರು ಮನೆಗೂ ಕೂಡ ಹೋಗಿ ಈ ರೀತಿಯಾಗಿ ಬುಕ್ಗಳನ್ನ ವಿತರಣೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಿದೆ. ನಮ್ದೇನು ಅಭ್ಯಂತರ ಇಲ್ಲ. ನೀವು ಯಾಕೆ ಕೊಡ್ಕೊಂಡ್ ಬಂದ್ರಿ ಅಂತ ಕೇಳ್ತಾ ಇದ್ದೀನಿ. ಕೊಟ್ಟಿ ಸರಿನಾ? ಸರಿ ಆಯ್ತು.